ಮೊದಲಿಗೆ ಪತ್ರಿಜಿ ಗುರುಗಳು ಇಷ್ಟ ಕೋಟಿ ನಮಸ್ಕಾರ ಅರ್ಪಿಸುತ್ತಾ ಹಾಗೂ ನನ್ನ ಮಾರ್ಗದರ್ಶಕ ಗುರುಗಳಾದ ಕೋಟೇಶ್ವರ ಸಹಮಂಗಳ ಮೇಡಮ್ ಅವರಿಗೂ ನನ್ನ ಹೃದಯಪೂರ್ವಕ ನಮನಗಳು ಮತ್ತು ಈ ಮಹತ್ವ ಫೌಂಡೇಶನ್ ಧನ್ಯವಾದಕರಾದ ರಂಗನಾಥ್ ಸರ್ಗೂ ಹಾಗೂ ನನಗೆ ಅವಕಾಶ ಕೊಟ್ಟಂತ ಮೇಡಮ್ಗೂ ಮಾಸ್ಟರ್ ತಮಗೆಲ್ಲರಿಗೂ ಹೃದಯಪೂರ್ವಕ ನಮನಗಳು ಹಾಗೂ ಶರಣ ಶಾಟಿಗಳು. ಒಂದು ಸರ್ವಜ್ಞನ ವಚನದ ಪ್ರಾರಂಭ ಮಾಡೋಣ. ನನಗೂ ಇದು ಯಾರಂದ್ರೆ ಡಾಕ್ಟರ್ ಸೋಮೇಶ್ವರ ಆರೋಗ್ಯ ಸಂಹಿತೆ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ರು. ನಾನು ಎಲ್ಲಾ ಕಷಾಯ ಇವೆಲ್ಲ ನುಗ್ಗೆಕಾಯ್ದು ಈ ಲಿಂಬೆ ಹಣ್ಣಿಂದು ಆಲ್ರೆಡಿ ರೇವತಿ ಮೇಡಮ್ ಬೈಲೆ ಈ ವೇದವತಿ ಮೇಡಮ್ ಬೈಲೆ ಎಲ್ಲರ ಬೈಲೆ ಕೇಳ್ತಿರ್ತೀನಿ. ಇವೆಲ್ಲ ಆಲ್ರೆಡಿ ಎಲ್ಲರಿಗೂ ಗೊತ್ತದ ಹೇಳ್ಯಾರ. ನಾನೇನ್ ಹುಡುಕ್ಬೇಕು, ಈಗ ಹುಡುಕಿದ್ರೆ ಸಿಕ್ತು. ನನ್ಗೂ ಹೊಸದಿದು ಏನಿದ್ದಿರ್ಬೋದು, ನಿಮ್ಮ ಆರೋಗ್ಯ ಕುಂಡಲಿ ಏನು ಬರೀರಿ ಅಂತಿತ್ತು. ಅದಕ್ಕೆ ತಗೊಳ್ಳೋಣ ಅಂತ ಅನಿಸ್ತು. ಅಲ್ಲಿ ಮನೆಯೊಳಗ ಈ ಬ್ರಾಹ್ಮಿಣ್ಸ್ ಒಳಗ ಸದಾ ಕಾಲ ಒಂದ್ ಮಗು ಹುಟ್ಟಿತು ಅಂದ್ರ ಅವ್ರು ಸೇರಿಸ್ತಾರ. ಒಂದ್ ವಂಶವಾಹಿನಿ ಅಂತ ಒಂದ್ ಚಿತ್ರನೇ ಮಾಡಿರ್ತಾರ, ಸೇರಿಸ್ತಾರ. ಕೆಲವು ಮಂದಿ ಹತ್ರ ಇದೆ ಇದು. ಅದನ್ನ ನಮ್ ಕಡೆ ಬಹಳ ಕಡಿಮೆ ಎಲ್ಲರೂ ಮಾಡೋದು. ಇದನ್ನ ನಮ್ಮ ಮನೆಯವ್ರನ್ನು ಮಾಡ್ಯಾರ. ಯಾರ ತಮ್ಮ ತಲೆಮಾರಿಗೆ ಎಷ್ಟ ಅಂದ್ರ ಒಂದು ಕುಂಡಲಿ ಬರಿಬೇಕಾದ್ರ ನಮ್ಮ ಮುತ್ತೇನಪ್ಪ ಮುತ್ತಾಜ್ಜನಿಂದ ಹಿಡ್ಕೊಂಡು ನಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳು ಅಲ್ಲಿವರೆಗೆ ನಮಗ ನಾಲೆಜ್ ಗೊತ್ತಾಗ್ತದೆ. ಇಷ್ಟ ನಾವು ಕೊಂಡ್ರ ಮುಂದೆ ಬರುವಂತ ಕಾಯಿಲೆಗಳು ಅಥವಾ ಏನೋ ತೊಂದರೆಗಳು, ಇದು ಕುಂಡಲಿನಿ ಅಂತಂದ್ರ ಇವೆಲ್ಲ ಗುಣಿಸಿ ಹಾಕುವಂತ ಕುಂಡಲಿನಿ ಅಲ್ಲ. ಅಂದ್ರೆ ಯಾರ್ಯಾರಿಗೆ ಕಾಯಿಲೆ ಇತ್ತಕ, ಯಾರಲ್ಲಿ ಏನು ವಂಶವಾಹಿನಿ ಒಳಗೆ ಏನಿತ್ತು ಅದ ಬರ್ಕೋರಿ ಅಂತ ಇವ್ ಸರ್ ಹೇಳ್ತಾರ. ಅಂದ್ರೆ ಅದು ಮುಂಜಾಗ್ರತಾ ಕ್ರಮ ಬರ್ಕೊಂಡಿವಿ ಅಂತಂದ್ರ ಇವ್ರಲಿಂದ ನಮಗೇನ್ ಬರ್ತದ, ಬರೋ ಚಾನ್ಸಸ್ ಇರ್ತದ. ಅದನ್ನ ನಾವು ಮುಂಜಾಗ್ರತೆ ಅದನ್ನ ದೂರ ಮಾಡ್ಕೋಬಹುದು. ಮತ್ ಅದರಿಂದ ನಾವು ಬರ್ಬೋದು ಆದಂತದ್ ಐತಿ ಅಂತ ಹೇಳಿ ಇವ್ರು ಬರದಾರ. ಅದಕ್ಕೆ ನನಗೂ ವಿಶೇಷ ಅನಿಸ್ತು ಮೇಡಮ್. ನಾನು ಇದು ಹೊಸತ್ತು ಇವತ್ತಿದ್ ನೋಡಿದ್, ಅದು ನಿಮ್ ಮಂದಿಗೆ ಹಂಚ್ಕೊತೀನಿ. ಆಮೇಲೆ ನನಗೂ ಇದು ಖುಷಿ ಅನಿಸ್ತು. ಹೌದಲ್ಲ, ಇದನ್ನ ಎಲ್ಲಾ ಬರ್ಕೋಬೇಕಲ್ಲ ಅಂತ ಹೇಳಿ ಅದಕ್ಕೆ ನಿಮ್ಗೆ ಹೇಳ್ತಾನೆ ನಾನು ಇದನ್ನ ಕಲಿಕೆ ಪ್ರಾರಂಭ ಮಾಡ್ತೀನಿ ಮ್ಯಾಮ್. ನನ್ಗೆ ಅವಕಾಶ ಕೊಟ್ಟಿದ್ದ ಧನ್ಯವಾದಗಳು. ಮೊದಲಿಗೆ ಇವು ಸರ್ವಜ್ಞನ ವಚನ ಒಟ್ಟಿಗೆ ಪ್ರಾರಂಭ ಮಾಡ್ತೀನಿ. ನಿದ್ದೆಗಳು ಬಾವು ಬುದ್ಧಿ ತೋಚವು, ಮುದ್ದಿನ ಮಾತದು ಸೊಗಸವು, ಮುದ್ದಿನ ಮಾತದು ಸೊಗಸವು ಬೋನದ, ಮುದ್ದೆ ತಪ್ಪಿದರೆ ಸರ್ವಜ್ಞ. ಅಂದ್ರ ನಿದ್ದೆ ಬರಂಗಿಲ್ಲ, ಬುದ್ಧಿ ಮಾತುನು ಹೊಳೆಂಗಿಲ್ಲ. ನಿದ್ದೆ ಬರ್ಲಿಕ್ಕಂತಂದ್ರ ಮುದ್ದೆ ಮಾತು ಸಹ ಸಹಿ ಆಗುದಿಲ್ಲ. ನಿದ್ದೆ ಬರ್ಲಿಲ್ಲ, ಊಟ ಸರಿ ಇಲ್ಲ, ಅದನ್ನು ಮತ್ತೆ ಪ್ರೀತಿ ಮಾತನ್ನು ಸಹ ನಮ್ಗೆ ಕೇಳಿಸ್ಕೊಳಕ್ ಆಗಂಗಿಲ್ಲ ನಮ್ಮ ಆರೋಗ್ಯ ಸರಿ ಇರ್ಲಿಕ್ಕಂದ್ರ. ಅದಕ್ಕೆ ಯಾವಾಗ ಇದು ಮುದ್ದೆ ತಪ್ಪಿದ್ರೆ ಆಗ್ತದ, ಮುದ್ದೆ ತಿನ್ ಎನ್ನುವಂತ ಮಾತು ಸರ್ವಜ್ಞ ವಚನದೊಳಗ ಬಂದಂದ್ರೆ ಎಲ್ಲಾ ಆರೋಗ್ಯಕ್ಕೆ ಅದು ಸರಿ ಅಂದ್ರೆ ಅವ್ರು ತಮ್ಮ ವಚನದಲ್ಲಿ ಹಿಡಿದ ಇಟ್ರ ಅದು ಮಾಸ್ಟರ್ ಎಷ್ಟು ಸರಿಯಾಗ್ಯದ ನೋಡ್ರಿ. ಇವು ತಿಂದ್ರ ಇವು ಎಲ್ಲವೂ ತಪ್ಪುತ್ತಾವ. ನಿದ್ದೆನೂ ಬರ್ತದ, ಮುದ್ದಿನ ಮಾತನ್ನು ಹಿತ ಆಗ್ತದ. ಈಗ ಏನೇ ಎಷ್ಟೊಂದು ಪ್ರೀತಿ ಮುದ್ದಿನ ಮಾತು ಏನೇ ನಡೀತಂದ್ರು ನಮ್ಮ ಆರೋಗ್ಯ ಸರಿ ಇರ್ಲಿಕ್ಕಂದ್ರ ಒಂದು ಕೇಳುವಂತ ವ್ಯವಧಾನ ಸರಿ ಇರಂಗಿಲ್ಲ. ಅದಕ್ಕೆ ನಮ್ಮ ಆರೋಗ್ಯ ಮುಖ್ಯ ಅದ ಅಂತ ಹೇಳ್ತಾ ಅದು ಇವ್ರದ್ದು ಸರ್ಗೆ ನಾನು ಧನ್ಯವಾದ ಪಡ್ತಾ, ಆರೋಗ್ಯ ಸಂಹಿತೆ ಅನ್ನೋ ಪುಸ್ತಕದಲ್ಲಿ ಇದೊಂದು ಆರಿಸಿಕೊಂಡ ಭಾಗ. ನಿಮ್ಮ ಆರೋಗ್ಯದಲ್ಲಿ ಎಂದು ಬರೀ ಕಾಯಿಲೆಗಳು ನಾನಾ ಕಾರಣ ಎಲ್ಲರಿಂದ ಬರ್ಬೇಕು. ಅವುಗಳಲ್ಲಿ ಆನುವಂಶಿಕ ಕಾಯಿಲೆಗಳು ಮುಖ್ಯವಾದವುಗಳು. ಆನುವಂಶಿಕ ಕಾಯಿಲೆಗಳು 2 ಮೂಲಗಳಿಂದ ನಮಗ್ ಬರ್ತಾವ ಅಂತ ಹೇಳ್ತಾರ. ಮೊದಲನೇದು ನಮ್ಮ ಕ್ರೋಮೋಸೋಮ್ ಮೂಲಕ. ನಮಗೆಲ್ಲರೂ ತಿಳಿದಿರೋ ಹಾಗೆ ನಮ್ಮ ದೇಹವನ್ನು ಜೀವಕೋಶಗಳು ರೂಪಿಸಿವೆ. ಪ್ರತಿಯೊಂದು ಜೀವಕೋಶದ ಕೋಶ ಬೀಜವಿದೆ. ಈ ಕೋಶ ಬೀಜದಲ್ಲಿ 23 ಜೊತೆ ಕ್ರೋಮೋಸೋಮ್ಗಳು. ಇವು ನಮ್ಮ ದೇಹದ ರಚನೆ ಹಾಗೂ ಕಾರ್ಯಗಳನ್ನು ನಿಯಂತ್ರಿಸುವ ನೀಲಿ ನಕಾಶೆಗಳು ಅಥವಾ ಬ್ಲೂ ಪ್ರಿಂಟ್ಸ್ ಅಂತ ಏನ್ ಹೇಳ್ತೀವಲ್ಲ ಆ ತರ. ಇದಾಗೆ ಪ್ರತಿಯೊಂದು ಕ್ರೋಮೋಸೋಮು ಮುತ್ತಿನ ಹಾರದಂತೆ, ಅಂದರೆ ಪ್ರತಿಯೊಂದು ಕ್ರೋಮೋಸೋಮಿನಲ್ಲಿ ವಂಶವಾಹಿಗಳ ಅಥವಾ ಜೀನ್ಸ್ ಎಂಬ ಮುತ್ತುಗಳು ಇರ್ತವೆ. ಆ ಕ್ರೋಮೋಸೋಮುಗಳು ಅಥವಾ ವಂಶವಾಹಿಗಳ ಸ್ವರೂಪವು ಅಸಹಜವಾದಾಗ ಕಾಯಿಲೆಗಳು ಬರುತ್ತವೆ. ನಾವು ನೋಡಿರ್ಬೇಕು ನೋಡು, ಹಿಂಗ್ ಏಣಿ ತರ ಇರ್ತದ, ಮುತ್ತ ಇರ್ತದ. ಆ ಚಿತ್ರ ಎಲ್ಲರೂ ನಾವು ಆಲ್ರೆಡಿ ನೋಡಿರ್ತೀವಿ. ಅದು ಸರಿಯಾಗಿತ್ತಂದ್ರ ಆಗಂಗಿಲ್ಲ. ಅದ್ರಲ್ಲಿ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ ಕಾಯಿಲೆಗಳು ಬರ್ತಾವ ಅಂತ ಹೇಳ್ತಾರೆ. ಎರಡನೆಯದು ಮೈಟೋಕ್ಯಾಂಡ್ರಿಯಾದ ಮೂಲಕ. ನಮ್ಮ ಜೀವಕೋಶಗಳಲ್ಲಿ ಮೈಟೋಕ್ಯಾಂಡ್ರಿಯಾ ಎಂಬ ಒಂದು ಕಣಾಂಗ, ಅಂದ್ರೆ ಜೀವಕೋಶದ ಒಂದು ಘಟಕವಿರುತ್ತದೆ. ನಮ್ಮ ಇದ್ರೊಳಗ ಮೈಟೋಕ್ಯಾಂಡ್ರಿಯಾವು ತನ್ನದೇ ಆದ ಕ್ರೋಮೋಸೋಮ್ಗಳನ್ನು ವಂಶವಾಹಿಗಳನ್ನು ಒಳಗೊಂಡಿರುತ್ತದೆ. ಮೈಟೋಕ್ಯಾಂಡ್ರಿಯಾವು ಯಾವಾಗಲೂ ತಾಯಿಲೆ ಸಂತಾನಕ್ಕೆ ಹರಿದು ಬರುತ್ತದೆ. ನೋಡ್ರಿ, ನಾವು ಕನ್ಯೆ ತಗೊಳಕ್ಕಿಂತ ಕನ್ಯೆ ತಗೊಳಗ ಎಷ್ಟು ವಿಚಾರ ಮಾಡ್ತೀವ್ರಿ ನಾವ್. ನಮ್ ಮನೆತನಕ ನಮ್ ಇದಕ್ಕ ಸೂಟ್ ಆಗ್ಬೇಕಿಲ್ಲ. ಅವ್ರ ತಾಯಿ ಹೆಂಗದಾಳ, ಒಂದ್ ಗಾದೆ ಮಾತು ಹೇಳ್ತಾರ, ನೂಲ್ನಂಗ ಸೀರೆ ತಾಯಿ ಹೆಂಗ ಮಗು ಅಂತ ಹೇಳಿ. ಆದ್ರ ಊಟ ತಿರ್ಟನ್ ಆತು ಇಲ್ಲ ಅಂತಲ್ಲ. ತಾಯಿ ಎಷ್ಟೋ ಸಬ್ಬನೆ ಸಹ ಸಮಾಧಾನ ಇರುವಂತ ಆಕಿ ಮಗಳನ್ನು ಒಬ್ಬಾಕಿ ವಾಚಾಳಿ ಗಂಡ ಬೀರ್ನೇ ಇರ್ತಾಳ. ಅದ್ರಂತೇನ್ ಇರ್ತಾರಂತ ಹೇಳಕ್ ಬರಂಗಿಲ್ಲ. ಆದ್ರೂ ಗಾದೆ ಮಾತಂತ ಐತ್, ನೂಲಂತೆ ಸೀರೆ ತಾಯಿ ಅಂತೆ ಮಗಳು ಅಂತಿರ್ತಾರ. ಅದಕ್ಕೆ ತಾಯಿನ್ ನೋಡ್ತೀವಿ, ಆ ಹುಡುಗಿ ತಾಯಿನ್ ನೋಡ್ತೀವಿ, ಅವ್ರ ಸುತ್ತಮುತ್ತ ಸೋದರ ತೆದರ್ ನೋಡ್ತೀವಿ.
ಯಾಕೆ ಸೋದರ ನೋಡ್ಬೇಕು, ಹೆಚ್ಚನೆ ಸೋದರತೆಯಿಂದನೂ ಸ್ವಲ್ಪ ಹರಿದು ಬಂದಿರ್ತಾವ ಅವ್ರಿಗೆ. ಅದನ್ನೆಲ್ಲ ನಾವು ನೋಡ್ತೀವಿ ಕನ್ಯೆ ತಗೊಳಗ ಆಲ್ಮೋಸ್ಟ್. ಆಮೇಲೆ ಇನ್ನೊಂದು ಮೇಡಮ್ ನೀವು ಕೇಳಿರ್ಬೇಕು, ನಮ್ ಕಡೆ ಗುಣಗಳು ಅಂತಿರ್ತಾವ. ಎಷ್ಟು ಗುಣಗಳು ಯಾರ್ಯಾರು ಕೂಡ್ತಾವ, ಯಾವ ವಾಹನದ, ಯಾವ್ದು ಇದು ಅದ, ರಾಕ್ಷಸ ಗಣ, ಮನುಷ್ಯ ಗಣ, ದೇವಗಣ, 3 ಗಣಗಳು ಬರ್ತಾವ. ಅಂದ್ರೆ ಗಂಡಂದು ರಾಕ್ಷಸ ಗಣ ತಂದ್ರೆ ಹೇಳ್ತಿದ್, ದೇವಗಣ ಇತ್ತಂದ್ರ ಮಾಡ್ತಾರ. ಹೆಂಡತಿ ಹುಡುಗಿಯದು ರಾಕ್ಷಸ ಗಣ ತಂದ್ರ ಹುಡುಗನಿಗೆ ಮಾಡೋದೇ ಇಲ್ಲ ನಮ್ ಕಡೆ. ಇಲ್ಕ ಎರಡೂ ರಾಕ್ಷಸ ಗಣ ಇದ್ದಂದ್ರು ಮಾಡಂಗಿಲ್ಲ, ಇಲ್ಕ ಎರಡೂ ಡಿಕ್ಕಿ ಹೊಡಿತಾವ. ಒಂದಕ್ಕೊಂದು ಸಮಾನ ಆಗ್ಬೇಕಲ್ಲ. ಮೊನ್ನೆ ಮೇಡಮ್ ಅವ್ರು ತಗೊಂಡಿದ್ರಲ್ಲ ಒಂದು ಇದ್ರೊಳಗ, ಬಾಳ ತಗೊಂಡ್ ನೋಡ್ರಿ. ಇನ್ನೊಂದು ಮೇಲೆ ಹೋದ್ಮೇಲೆ ಯಾವ ತರ ಜೀವ ಇರ್ತದ, ನಾವ್ ಯಾವ ತರ ನಮ್ದು ಆತ್ಮ ನಡ್ಕೊತೇಳಿ ಅಲ್ಲಿ ಆ ತರ ಹೆಂಗ ಒಂದಕ್ಕೊಂದು ಹಿಡಿತಾವ. ಇಲ್ಲ ಅಂತಂದ್ರೆ ಬರ್ತಾವ. ಅದು ಕಲಿಕೆ ಇರುತ್ತಂತ. ಒಬ್ರ ಕೆಳಗ, ಒಬ್ರ ಮೇಲೆ, ಒಬ್ರ ಜ್ಞಾನಿಯವರು ಜ್ಞಾನ ಕಡಿದವ್ರನ್ನೇ ಜೋಡ್ ಮಾಡಿರ್ತಾನ ಭಗವಂತ. ಹಳ್ಳಿಯವ್ರು ಹೇಳ್ತಿರ್ತಾರ ನೋಡ್ರಿ. ಮತ್ತ ಅದ ಹಂಗ ಗಂಡ ಹಂಗಿತ್ತಂದ್ರ ಹೇಳ್ತಾರ ಚಲೋ ಅದು ಜಪ್ಕೊಂಡ್ ಹೋಗ್ತದ. ಅದಕ್ಕ ಒಬ್ರ ಹಂಗಿತ್ತಂದ್ರ ಜೋಡಿ ಆಗ್ತಾವ ಅಂತ ಹೇಳಿ ನೋಡಿ ಮಾಡ್ತಾರೆ. ಒಂದೇ ಇದ್ರ ಮಾಡುದಿಲ್ಲ. ದೇವ ಮನನೇ ಇದ್ರ ಮಾಡ್ತಾರ. ರಾಕ್ಷಸ ಗಣ ದೇವಗಣ ಇದ್ರು ಮಾಡ್ತಾರ. ಇದು ಗಂಡನ ದೇವಗಣ, ಹೆಂಡತಿ ರಾಕ್ಷಸ ಗಣ ಅಂದ್ರ ಅದ್ ಮದ್ವಿ ಮಾಡೋದೇ ಇಲ್ರಿ ನಮ್ ಕಡೆ. ನೋಡ್ತಾರ. ಅದು ಕರೆಕ್ಟ್ ಜನ್ಮ ಕುಂಡಲಿ ಡೇಟ್ ಬರೋದ್ರಂದ್ರ ಇದು ಸೂಕ್ತ ಅನ್ವಯಿಸ್ತದ. ಜ್ಯೋತಿಷ್ಯ ವಿಜ್ಞಾನ ಇಲ್ಲ, ವಿಜ್ಞಾನ ಬಿಟ್ಟು ಜ್ಯೋತಿಷ್ಯ, ಧ್ಯಾನ ಬಿಟ್ಟು ಯಾವ್ದು ಇಲ್ಲ. ಒಂದಕ್ಕೊಂದು ಪೂರಕ ಅದ. ಕರೆಕ್ಟ್ ಆಗಿ ಇರ್ಬೇಕದು. ಕರೆಕ್ಟ್ ಇರ್ದಂದ್ರೆ ಎಲ್ಲಾ ಅಸಹಜ ಆಗ್ತದ. ಒಂದ್ ಗಳಿಗೆ ಒಂದ್ ಫಳ ದಾಟ್ತು ಅಂದ್ರ ಆ ಬರುವಂತ ನಕ್ಷತ್ರ ಜಾತಕ ಎಲ್ಲಾ ಬೇರೆ 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 ಹಾಕೊಂತ ಹೋಗ್ತದ. ಅದಕ್ಕೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದಕ್ಕಿಂತ ಇದು ಏನ ನಾವು ನಿರ್ಧಾರ ತಗೊಂಡ್ರ, ಏನೋ ಒಂದ್ ಸ್ವಲ್ಪ ನಮ್ ತಿಳಿದಷ್ಟು ಮಟ್ಟಿಗೆ ನಾವು ವಿಚಾರ ಮಾಡ್ಕೊಂಡ್ರ ನಮ್ಮ ಮುಂದೆ ಬರುವಂತ ಕಾಯಿಲೆ, ಮುಂದೆ ಬರುವಂತ ತೊಂದರೆ ನಿವಾರಣೆ ಮಾಡ್ಕೋಬೇಕು ಅಂತ ಇಲ್ಲಿ ಸರ್ ಹೇಳ್ತಾರೆ. ತಾಯಿಂದಲೇ ಸಂತಾನಕ್ಕೆ ಹರಿದು ಬರ್ತದೆ. ಕೋಶ ಬೀಜೀಯ ಅಥವಾ ಮೈಟೋಕ್ಯಾಂಡ್ರಿಯಾಗಳ ಕ್ರೋಮೋಸೋಮಲ್ಲಿ ಅಥವಾ ವಂಶವಾಹಿಗಳಲ್ಲಿ ತಲೆದೋರುವ ದೋಷಗಳ ಕಾರಣ ಆನುವಂಶಿಕ ರೋಗಗಳು ಉಂಟಾವ. ಇಂತಹ ಕಾಯಿಲೆಗಳು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಹೋಗ್ತವೆ. ಈಗ ತಾಯಿಯಿಂದ ಬಂದ್ರ ಒಂದೊಂದು ತಾಯಿ ಬಲ್ಲಿರುವಂತದನ್ನ ಹರಿದು ಬರಂಗಿಲ್ರಿ. ಹಿಂದ ಮುತ್ತಜ್ಜ ಅಲ್ಲಿಂದನ ಸಹ ಅದು ಒಂದ್ ವೇಳೆ ಒಬ್ರಲ್ಲಿ ಪ್ರಕಟವಾಗದೆ ಉಳಿದ್ರು ಮುಂದಿಂದ ಮರಿ ಮೊಮ್ಮಕ್ಕಳಿಗೆ ಅದು ಹರಿದು ಹೋಗ್ತದ. ಆ ತರ ಅದ ಅಂತ ಹೇಳ್ತಾರೆ. ಅಲ್ಲಿ ಪ್ರಗಿರಂಗಿಲ್ಲ ಒಂದೊಂದ್ಸಲ ಮುಂದಿನ ಪ್ರಕಟ ಆಗ್ತಿರ್ತದ. ಅದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಆಗ್ತದೆ. ಕಾಯಿಲೆಗಳನ್ನು ಕೆಳಕಂಡಂತೆ ವರ್ಗೀಕರಿಸಬಹುದು. ಕ್ರೋಮೋಸೋಮುಗಳ ವೈಪರೀತ್ಯಗಳು ಅಂದ್ರ ಅದು ಹೆಂಗ ಅಸ್ತವ್ಯಸ್ತ ಆದ್ರೆ ಇರ್ತದ. ಇಡೀ ಕ್ರೋಮೋಸೋಮು ವಿರೂಪಗೊಳ್ಳುವುದರಿಂದ ಬರುವ ಕಾಯಿಲೆಗಳು ಉದಾಹರಣೆ ಡೌನ್ ಸಿಂಡ್ರೋಮಾ, ಟರ್ನರ್ ಸಿಂಡ್ರೋಮಾ, ಕ್ಲೈನೆಲ್ಟರ್ ಸಿಂಡ್ರೋಮಾ ಇತ್ಯಾದಿ. ಹೇಳ್ತೀವಲ್ಲ, ಭಯದ ಸಿಂಡ್ರೋಮಾ ಆಗ್ಯದ, ನೀರಿಂದ ಸಿಂಡ್ರೋಮಾ ಅಂತ ಹೇಳ್ತಿರ್ತಲ್ಲ, ಸ್ಕೂಲ್ ಭಯ, ಆ ತರ ಎಲ್ಲ ಬರ್ತಿರ್ತಾವ. ಏಕವಂಶವಾಹಿ ವೈಪರೀತ್ಯಗಳು ಯಾವುವು? ಇಲ್ಲಿ ಕ್ರೋಮೋಸೋಮಿನಲ್ಲಿ ಅಸಂಖ್ಯ ವಂಶವಾಹಿನಿಗಳಲ್ಲಿ ಒಂದೇ ಒಂದು ವಂಶವಾಹಿ ವಿರೂಪಗೊಳ್ಳುವುದರಿಂದ ತಲೆದೋರುವ ಕಾಯಿಲೆಗಳು. ಒಂದು ತಪ್ಪಿದ್ರು ಸಹ ಇವು ಕಾಯಿಲೆಗಳು ಬರ್ತಾವ ಅಂತ ಹೇಳ್ತಾರೆ. ಯಾವ್ಯಾವ ಬರ್ತಾವ? ಅಲ್ಬನಿಸಮ್, ಸಿಕಲ್ ಸೆಲ್ ಅನಿಮಿಯಾ, ಹೆಂಚನ್ಸ್ ಕಾಯಿಲೆ, ಟಿ ಸಾಕ್ಸ್ ಕಾಯಿಲೆ. ಇವು ಹೆಸರು ಇದ್ರದ್ದು ರೋಗ ನಮ್ಗೆ ಗೊತ್ತಿಲ್ಲ, ಆದ್ರೆ ಬರದಾರಂತ ಗೊತ್ತಿಲ್ಲ ಮ್ಯಾಮ್. ಇದು ಗ್ಯಾಲಕೋಕ್ಸಿಯಾ, ಸಿಸ್ಟಿಕ್ ಫೈಬ್ರೋಸಿಸ್, ಹಿಮೋಫಿಲಿಯಾ, ಇರುಳುಗುಡ್ತನ. ಇದೊಂದು ಗೊತ್ತ, ಇರುಳುಗುಡ್ತನ ಬರ್ತದೆ. ನೈಟ್ ಅಂದ್ರೆ ರಾತ್ರಿ ಅಂತೀವಲ್ಲ, ರಾತ್ರಿ ಇರುಳುಗಣ್ಣು ಕುರುಡು ಅಂತೆಲ್ಲ, ಆ ತರ ಕಾಯಿಲೆ ಒಂದೇ ಒಂದು ಮಿಸ್ ಆದ್ರೂ ಬರ್ತದ ಅಂತ ಹೇಳ್ತಾರ ಅವ್ರು. ಬಹು ವಂಶವಾಹಿಯ ವೈಪರೀತ್ಯಗಳು ಬಹಳಷ್ಟು ತೊಂದರೆಗಳಿದ್ದು ಅಂದ್ರೆ ಏನೇಂತ ತಲೆದೋರುವ ಒಂದಕ್ಕಿಂತ ಹೆಚ್ಚು ವಂಶವಾಹಿಗಳು ವಿರೂಪಗೊಂಡಿವೆ. ಸ್ಟೈನ್, ಟೈಫಾಯ್ಡ್, ಮಧುಮೇಹ, ರಕ್ತದ ಏರುತ್ತಡ, ಹೃದ್ರೋಗಗಳು, ಅಸ್ತಮಾ, ಬಜ್ಜು, ಸೀಳುದುಟಿ ಇತ್ಯಾದಿ. ಬಹಳಷ್ಟು ವೈಪರೀತ್ಯ ಯಾವುದು ಸಹಜ ಇಲ್ಲ ಅಂದಾಗ ಇಷ್ಟಿಷ್ಟೆಲ್ಲ ರೋಗಗಳು ಬರ್ತಾವ ಅಂತ ಹೇಳ್ತಾರೆ. ಆನುವಂಶಿಕ ಕಾಯಿಲೆಗಳನ್ನು ಸಕಾಲದಲ್ಲಿ ಗುರುತಿಸಿ ಚಿಕಿತ್ಸೆಯನ್ನು ಆರಂಭಿಸಿದರೆ ಹೇಗೋ ಒಂದು ಬದುಕನ್ನು ನಡೆಸಬಹುದು. ಇಲ್ಲದಿದ್ದರೆ ಅಕಾಲ ಮರಣ ಸಂಭವ ಸಾಧ್ಯತೆಯು ಅಧಿಕವಾಗಿರುತ್ತದೆ. ಹಾಗಾಗಿ ಆನುವಂಶಿಕ ಕಾಯಿಲೆಗಳು ನಮಗೆ ಸಂಭವ ಸಾಧ್ಯತೆಯನ್ನು ಮುಂಚಿತವಾಗಿ ತಿಳಿಯಲು ನೋಡಿ, ಆನುವಂಶಿಕ ಕಾಯಿಲೆಗಳು ಏನದವ, ಸಂಭವ ಸಾಧ್ಯತೆಯನ್ನು ಮುಂಚಿತವಾಗಿ ತಿಳಿಯಲು ನಮ್ಮ ಆರೋಗ್ಯ ವಂಶಾವಳಿಯನ್ನು ಅಥವಾ ವಂಶ ವೃಕ್ಷವನ್ನು ಪೆಡಿಗ್ರಿ ಅಥವಾ ಬರೆಯಬೇಕು. ಈ ವಂಶಾವಳಿಯ ಒಂದು ಲೆಕ್ಕದಲ್ಲಿ ನಮ್ಮ ವೈದ್ಯಕೀಯ ಜಾತಕವಿದ್ದ ಹಾಗೆ. ಇದು ಕಡೆಗೆ ಜಾತಕ ಬರುತ್ತೆ ಅಲ್ಲ, ಈ ಮಕ್ಕಳು ಹುಟ್ಟಿದ ಕೂಡಲೇ ಜಾತಕ ಬರುತ್ತೆ. ನಿಮ್ ಕಡೆ ಬರೆಸ್ತಿರ್ಬೇಕು. ತಕ್ಷಣ ಮಗು ಹುಟ್ಟನ ಹೋಗಿ ಕೊಡ್ತೀವಿ ಜಾತಕ ಬರ್ಸಕ್. ನಮ್ಮ ಮನೆಗೆ ಆಲ್ರೆಡಿ ಜ್ಯೋತಿಷ್ ಹೇಳ್ತಾರೆ, ನಮ್ಮ ಮನೆಯವರು ಬರ್ತಿರ್ತಾರ, ಜಾತಕ ಬರ್ರಿ, ನಮ್ದು ಜಾತಕ ಬರ್ರಿ ಅಂತ. ಅದ ನಕ್ಷತ್ರ ಡೇಟಾ ಅದ್ರ ಮ್ಯಾಗ ಏನ್ ಬರ್ತದ ಅದನ್ನ ಬರೀತಾರೆ. ಆ ತರ ವೈದ್ಯಕೀಯ ಜಾತಕ ಬರಸ್ರಿ ಅಂತ ಹೇಳ್ತಾರ ಅವ್ರು. ನಮ್ಮ ವೈದ್ಯಕೀಯ ಜಾತಕವಿದ್ದ ಹಾಗೆ ಈ ವಂಶಾವಳಿಯನ್ನು ವೈದ್ಯರು ಅಧ್ಯಯನವನ್ನು ಮಾಡಿ ನಮಗೆ ಸಂಭವ ಸಾಧ್ಯತೆ ಇರುವ ಅನಾರೋಗ್ಯಗಳ ಪಟ್ಟಿಯನ್ನು ಮಾಡಿ ಅವು ಯಾವಾಗ ಸಂಭವಿಸಬಹುದೆಂಬ ಅಂದಾಜು ಕಾಲವನ್ನು ಹೇಳಿ ಅವುಗಳ
ಆಗಮನವನ್ನು ತಿಳಿಯಲು ಸೂಕ್ತ ತಪಾಸಣೆಯನ್ನು ಸೂಚಿಸುತ್ತಾರೆ. ಇದನ್ನ ನಾವು ಮಾಡ್ಕೊಂಡಿವಿ ಅಂತಂದ್ರ ಏನೇನ್ ಮಾಡ್ಕೊಂಡು ಲಿಸ್ಟ್ ಅದ್ರಿ ಮೇಡಮ್, ನಂತರ ಹೇಳ್ತೀನಿ ಅದನ್ನ. ಇವು ಎಲ್ಲ ವೈದ್ಯರಿಗೆ ತಿಳಿಸಿದೀವಿ ಅಂದ್ರ ಮುಂದೆ ಬರಬಹುದಾದಂತ ಸಂಭವ ಇರುವಂತ ಕಾಯಿಲೆಗಳನ್ನು ದೂರ ಮಾಡಬಹುದು ಅಂತ ಹೇಳ್ತಾರ. ರೋಗ ವಿಧಾನವು ಖಚಿತವಾದ ಮೇಲೆ ಲಭ್ಯ ಚಿಕಿತ್ಸೆ ಹಾಗೂ ಜೀವನ ಶೈಲಿಯ ಬಗ್ಗೆ ಸೂಕ್ತ ಮಾರ್ಗದರ್ಶನ ನೀಡುವುದು ಸುಲಭವಾಗ್ತದ. ಹಾಗಾಗಿ ಪ್ರತಿಯೊಬ್ಬರು ಸಹ ತಮ್ಮ ತಮ್ಮ ವಂಶಾವಳಿಯನ್ನು ಬರೆಯುವುದು ಒಳ್ಳೆಯದು ಅಂತ ಹೇಳ್ತಾರೆ. ಅಂದ್ರ ನಮ್ಮ ಮನೆಯೊಳಗನೆ ಇದು ಹೇಳಿದ ತಕ್ಷಣ ನನಗೂ ಒಂದಿತ್ರಿ. ನಮ್ಮ ಮನೆಯವ್ರಿಗೆ ಮನೆ ಈ ತರ ಎಡಕನ್ ಬಾಗ ನಮ್ ಚುಮ್ ಹೊಡಿತದ ಅನ್ನಕತ್ತಿದ್ರು. ನಾವ್ ಅನ್ಕೊಂಡೆವು ನಿಮ್ ಮಂದಿ ಒಳಗ ನಿಮ್ ಕಾಕಾಗ ನಿಮ್ಮ ಅಪ್ಪರಿಗೆ ನಿಮ್ ಸಣ್ಣವ್ಗ ಎಲ್ಲರಿಗೂ ಪಾರ್ಶ್ವವಾಯು ಮೊದ್ಲು ಹೋಗಿ ಚೆಕ್ ಮಾಡ್ಸೋರಿ ಅಂದೇನ. ಪಟ್ನ ಇದು ಹೋದ ನೆನ್ಪು ಅಂತು. ಅಂದ್ರ ಆ ತರ ಇತ್ತು ಅಂದ್ರ ಮೊದ್ಲನೇ ಅಡ್ವಾನ್ಸ್ ಹೋಗಿ ನಾವ್ ಆಸ್ಪತ್ರೆಗೆ ಲಕ್ವ ಹೊಡೆ ಮುನ್ಸೂಚನೆ ಒಳಗ್ ಹೋದಿವಿ ಅಂತಂದ್ರ ಅದ್ರ ಪ್ರಮಾಣ 90 ಕಡಿಮೆ ಆಗ್ತದ್ರಿ. ಅದ್ರ ಪ್ರಮಾಣ ತಕ್ಷಣ ಅಲ್ಲಿಗೆ ಹೋಗಿ ರೀಚ್ ಆದಿವಿ ಅಂತಂದ್ರ ಆ ಪೂರ್ಣ ಭಾಗ ಎಡಭಾಗ ನಿಷ್ಕ್ರಿಯಗೊಳಿಸ್ತದಲ್ಲ, ನಿಷ್ಕ್ರಿಯನ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಿಸ್ತದ. ಅಂದ್ರ ತಕ್ಷಣ ಅದಕ್ಕ ಸಿಗ್ಬೇಕು. ಅವ್ ಏನದಲ್ಲ ಅವ್ ಬರೋ ಸೂಚನೆಗಳು ನಾವು ಗಮನಿಸಬೇಕು. ಒಂದ್ ಏಜ್ ಆದ ನಂತರ ಸಣ್ಣವ್ರಿಗೆ ಬರ್ತದ ಇಲ್ಲ ಅಂತಲ್ಲ, ಒಂದ್ ಏಜ್ ಆದ ನಂತರ ಇದನ್ನ ಗಮನಿಸಿದ್ವಿ ಅಂದ್ರ ಸೂಕ್ತ ಚಿಕಿತ್ಸೆ ಇತ್ತು ಅಂದ್ರ ಆ ವ್ಯಕ್ತಿ ಪರಾವಲಂಬಿ ಆಗೋದು ತಪ್ಪುತ್ತದೆ ಅಂತ ಹೇಳ್ತಾರೆ. ನಮ್ಮ ವಂಶಾವಳಿಯನ್ನು ಬರೆಯುವ ಮೊದಲು ಕೆಲವು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಯಾವ ತರ ನಾವು ಮಾಡ್ಕೋಬೇಕು ನೋಡ್ರಿ ಇದನ್ನ. ನಿಮ್ಮ ತಂದೆ ಮತ್ತು ತಾಯಿಯ ಕಡೆಯವರ ವಂಶಾವಳಿಯನ್ನು ಎಲ್ಲಿವರೆಗೆ ಸಾಧ್ಯವೋ ಅಲ್ಲಿವರೆಗೆ ಹುಡುಕಿ. ನಮ್ಮ ತಾಯಿ ಅವ್ರ ಅಪ್ಪಂದು ಅಷ್ಟ್ರ ಮಟ್ಟಿಗೆ ನಮ್ಗೆ ಗೊತ್ತಿರ್ತದ. ನಮ್ಮ ಮುತ್ತಾದ ಇಷ್ಟ್ರ ಮಟ್ಟಿಗೆ ಅಂತ ಎಲ್ಲರಿಗೂ ಗೊತ್ತಿರ್ತದ. ಅದನ್ನ ಹುಡುಕ್ರಿ ಅಂತ ಹೇಳ್ತಾರ ಅವ್ರು. ಎಲ್ಲಿವರೆಗೆ ಸಾಧ್ಯವೋ ಅಲ್ಲಿವರೆಗೆ ಹುಡುಕಿ. ನೀವು ನಿಮ್ಮ ತಂದೆ ತಾಯಿ, ತಂದೆಯ ಕಡೆಯ ಅಜ್ಜಿ, ತಂದೆ ಕಡೆಯಿಂದ ಈ ಕಡೆ ತಾಯಿ ಕಡೆಯಿಂದ, ತಾಯಿ ಕಡೆಯ ತಂದೆ ಕಡೆ ಮುತ್ತಜ್ಜಿ ಮತ್ತು ತಾಯಿ ಕಡೆಯ ಮುತ್ತಜ್ಜಿ, ಹೀಗೆ ಎಲ್ಲಿವರೆಗೆ ಸಾಧ್ಯವೋ ಅಲ್ಲಿವರೆಗೆ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನೆಲ್ಲ ತಿಳ್ಕೋರಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಈಗ ಬದುಕಿದ್ದಾರೋ ಅಥವಾ ಮರಣಿಸಿದ್ದಾರೋ ಎಂಬುದನ್ನು ಗುರುತು ಹಾಕಿಕೊಳ್ಳಿ. ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ. ಮುಖ್ಯವಾಗಿ ಅವರಿಗೆ ಮಧುಮೇಹ, ರಕ್ತದ ಏರುತ್ತಡ, ಕ್ಯಾನ್ಸರ್, ಹೃದ್ರೋಗ ಇತ್ಯಾದಿಗಳು ಇದ್ದರೆ ಯಾವ ವಯಸ್ಸಿನಲ್ಲಿ ಇದ್ವು ಅನ್ನೋ ಮಾಹಿತಿ ಕಲಿ ಹಾಕ್ರಿ ಅಂತ ಹೇಳ್ತಾರೆ. ಇಷ್ಟ ಮತ್ತ ಸೇದಲ್ರಿ ನಮ್ಮ ಮುತ್ತೇನ ಕಡಿಯವರು ನಮ್ಗೆ ಎಷ್ಟ್ರ ಮಟ್ಟಿಗೆ ನೆನಪಿದ, ಎಷ್ಟ್ರ ಮಟ್ಟಿಗೆ ಸೌಲಭ್ಯ ಸಿಗ್ತದ ಮಾಹಿತಿ ಕಲಿ ಹಾಕ್ಲಕ್ಕ ಅಷ್ಟ ಕಲಿ ಹಾಕೊಂಡು ಅವ್ರ ಯಾವ ಏಜ್ನೆ ತೀರ್ಕೊಂಡ್ರು, ಅವ್ರಿಗೆ ಏನ್ ಕಾಯಿಲೆ ಇತ್ತು, ಅವ್ರ ಇಷ್ಟೇ ಏಜ್ಗೆ ಸಾವನ್ನ ಅಥವಾ ಅವರು ಅಸಹಜ ಸಾವನ್ನ, ಈ ತರ ಎಲ್ಲ ನೀವು ಹಾಕೋರಿ ಅಂತ ಹೇಳ್ತಾರ ಅವ್ರು. ಮರಣ ಹೊಂದಿದವರ ವಯಸ್ಸನ್ನು ಸಂಗ್ರಹಿಸಿ. ಯಾವ ವಯಸ್ಸಿಗೆ ಮರಣ ಹೊಂದಿದ್ರವ್ರು, ಮರಣ ಸಹಜವಾಗಿ ಆಯ್ತೆ ಅಥವಾ ಯಾವ್ದಾದ್ರು ಕಾಯಿಲೆಯಿಂದ ಕಾರಣವಾಯ್ತೆ ಎನ್ನುವುದನ್ನು ಬರೆಯಿರಿ. ಇದು ಹೆಂಗಂತಂದ್ರಿ, ಒಂದೊಂದು ಕುಟುಂಬದೊಳಗ ನಾವು ಕನ್ಯಾ ತರಕ್ ಹೋದ ನೋಡ್ತಿವಿ. ಬೇಕಾದ್ರೆ ಕೇಳ ಅಕ್ಕಪಕ್ಕ ಮನೆಯವ್ರಿಗೆ ಕೇಳ್ತಿರ್ತೀವಿ ನಾವು. ಇದು ಸಹ ಕೇಳ್ತಿರ್ತೀವಿ, ಏನಾಯ್ತು, ಎಷ್ಟು ದಿನ ಇದ್ರ ಅವ್ರ ಮನ್ಯಾಗ, ಹೆಂಗ್, ಇದೆಲ್ಲ ಸಂಕ್ಷಿಪ್ತ ಬರದ್ರಿ ಮೇಡಮ್. ಇದು ಸಂಕ್ಷಿಪ್ತನೆ ಬಹಳ ದೊಡ್ಡ ಬಹುಮಾನ ಕೊಡುವಂತದ್ದು. ಬಹಳ ಅಂದ್ರ ಬಹಳಷ್ಟು ನಾವು ತೊಂದರೆಯಿಂದ ತಪ್ಪಿಸ್ಕೋಬಹುದಂತದ್ದು. ಅಗಡಿಯವರಿಗೆ ಅವ್ರ ಅಜ್ಜ ಅಜ್ಜಿ ಏನಾದ್ರ ಅಂತ ಚೆಕ್ ಮಾಡೋದ್ರಾಗ ಏನಾಯ್ತು ಮ್ಯಾಮ್ ರೀ, ನೆಟ್ವರ್ಕ್ ಪ್ರಾಬ್ಲಮ್ ಐತೇನ? ಕೇಳ್ತಾ ಇದೆ, ಮಾತಾಡಿ. ಕೇಳ್ತಾ ಇದೆ, ಕೇಳ್ತಾ ಇದೆ. ಓಕೆ, ಏನೋ ಡಿಫ್ರೆನ್ಸ್ ಆಗಿದೆ ಮಾತಾಡಿದ್ರೆ ಮುಂದುವರಿಸ್ತೀನಿ. ಬದುಕಿರುವವರ ಹಾಗೂ ಭಾವಚಿತ್ರಗಳನ್ನು ಎಷ್ಟು ಸಾಧ್ಯ ಅಷ್ಟು ಸಂಗ್ರಹಿಸಿ. ಇದು ಯಾಕೆ ಬೇಕಪ್ಪ ಅಂತೇನಲ್ಲ, ಇದನ್ನ ತಗೋರಿ ಅಂತ ಹೇಳ್ತಾರ ಮೇಡಮ್ ಅವ್ರು. ಕೇಳಿಸ್ತದ್ರಿ? ಭಾವಚಿತ್ರಗಳಲ್ಲಿ ಓಕೆ, ಭಾವಚಿತ್ರಗಳಲ್ಲಿ ಬೊಜ್ಜಿದ್ದರೆ, ತೀರಾ ಕೃಶವಾಗಿದ್ದರೆ, ಅಂಗವೈಕಲ್ಯ ಇದ್ದರೆ, ಇಲ್ಲವೇ ಇನ್ನಾವುದಾದ್ರೂ ಸಮಸ್ಯೆ ಇದ್ದರೆ ಅದು ಚಿತ್ರದಲ್ಲಿ ಕಾಣಬಹುದು ಅಂತ ಹೇಳ್ತಾರೆ ಮಾಸ್ಟರ್. ಸಾಧ್ಯ ಆದ್ರ ಅವ್ರ ಹೆಸರು ತಗೋರಿ. ಆಮೇಲೆ ಅವ್ರ ಫೋಟೋಗಳು ಸಿಕ್ಕರ ಫೋಟೋಗಳು ತಗೋರಿ. ಅಲ್ಲಿ ಬೊಜ್ಜಿನ ಸಮಸ್ಯೆ ಇದ್ರು ನಿಮ್ಗೆ ಗೊತ್ತಾಗ್ತದ, ಅಥವಾ ಬಹಳ ವೀಕ್ ಇದ್ರು ನಿಮ್ಗೆ ಗೊತ್ತಾಗ್ತದ. ಅದ ಇನ್ಯಾವ್ದ ಸಮಸ್ಯೆ ಇದ್ರು ಸದ್ಯ ಫೋಟೋಗಳು ಇತ್ತು ಅಂದ್ರ ವೈದ್ಯರು ಅದನ್ನ ಗಮನಿಸ್ತಾರ. ಅವೆಲ್ಲ ತಗೋರಿ. ಯಾರಾದರೂ ಅನಾರೋಗ್ಯ ಕಾರಣದಿಂದ ಮರಣಿಸಿದರೆ ಅವರ ಸಂಕ್ಷಿಪ್ತ ರೋಗ ಚರಿತ್ರೆ ಅಥವಾ ಡಿಸ್ಚಾರ್ಜ್ ಸಮ್ಮರಿಯನ್ನು ಸಂಗ್ರಹಿಸಿ. ನೆರಳು ಪ್ರತಿ ಅಂದ್ರೆ ಫೋಟೋ ಕಾಪಿ ಇದ್ರು ಸಹ ಸಾಕಾದೀತು ಅಂತ ಹೇಳ್ತಾರ ಅವ್ರು. ಆಮೇಲೆ ನಿಮ್ಮ ತಂದೆಯ ಕಡೆ ಅಥವಾ ತಾಯಿ ಕಡೆ ಯಾರಿಗಾದ್ರೂ ಕುರುಡುತನ, ಕಿವುಡುತನ, ಬುದ್ಧಿಮಾಂದ್ಯತೆ, ಬಂಜೆತನ, ಮನೋವೈಕಲ್ಯಗಳಿದ್ದರೆ ಆ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ. ಇದು ಮೇನ್ ಮೇಡಮ್. ಇದು ಬಹಳಷ್ಟಂದ್ರ ಬಹಳ ಇದೊಂದು ಅದ್ಭುತ ಅಂತ ಹೇಳ್ಕೋಬಹುದು. ಯಾಕಂದ್ರ ತಂದ್ರೆ ನಾವು ನಂದು ತಮ್ಮನಿಗೆ ಮಗಳು ಕೊಟ್ಟಿವಿ. ನಮ್ ತಾಯಿ ಕಡೆಯಿಂದ ಒಬ್ರಿಗೆ ಇದು ಮನೋವೈಕಲ್ಯ ಇದ್ದಂತವ್ರು ಇದ್ರು. ಆ ಮಗು ಈಗ ನಮ್ ಹತ್ತಿರದ ಇದ್ದಂತ ಮಗು. ಈ ತರ ಒಂದು ಬುದ್ಧಿ ಕಡಿಮೆ ಅಂತನಲ್ಲಿ ಏನೇ ಅಲ್ಲಿ ಅದು ಹುಟ್ಟದ ಅಂದ್ರ ವಂಶವಾಳಿ ಪ್ರಭಾವನೆ ಬಹಳ ಇರ್ತದ.
ಎಲ್ಲೋ ಒತ್ತಟಿ ಎಲ್ಲಿ ರಿಲೇಶನ್ಶಿಪ್ ಇರಂಗಿಲ್ಲ ಆದ್ರೂ ಆಗಿರ್ತದ. ಅವ್ರಿಗೇನು ಮಗು ಅಂಗವೈಕಲ್ಯ ಅಥವಾ ಬುದ್ಧಿಮಾಂದ್ಯ ಇರ್ತದ. ಬುದ್ಧಿಮಾಂದ್ಯ ಅನ್ನೋದಕ್ಕಿಂತ ವಿಶೇಷ ಮಗು ಅಂತ ಬಳಸ್ತೀನಿ ನಾನು ಆ ಪದನ. ವಿಶೇಷ ಮಗು ಹುಟ್ಟುತ್ತದ ಅಂದ್ರೆ ಎಲ್ಲೋ ಒಂದು. ಆದ್ರೆ ಸಾಕಷ್ಟು ವಂಶವಾಹಿನಿ ಅಂತ ಬರುವಂತದ್ರಲ್ಲಿ ಸಾಕಷ್ಟು ತೊಂದರೆ ಕೊಡುವಂಥದ್ದು. ಅದಕ್ಕೆ ಇದನ್ನೆಲ್ಲ ಮೊದ್ಲು ನೀವು ವಿಚಾರ ಮಾಡ್ಕೋರಿ. ಅಂದ್ರ ಆ ಮಗು ಹುಟ್ಟೋದಕ್ಕಿಂತ ಮುಂಚೆ, ಅವಳು ಗರ್ಭಿಣಿ ಆಗೋದಕ್ಕಿಂತ ಮುಂಚೆ ಇದೆಲ್ಲ ಹಿಂದ್ ಒಯ್ದು ಡಾಕ್ಟರ್ಸ್ ಕೊಟ್ಟು ಇವರು ವಂಶದೊಳಗೆ ಹಿಂಗದಾರ, ಬುದ್ಧಿಮಾಂದ್ಯತೆ ಇದ್ದವ್ರ ಅದಾರ, ತೊಂದರೆ ಇದ್ದವ್ರ ಅದಾರ ಅಂತ ಹೇಳಿದ್ರ ಆ ಮುಂದೆ ಬರುವಂತ ಶಿಶುವಿಗೆ ಆ ಜನ್ಮ ಕೊಡುವಂತ ತಾಯಿಗೂ ಟ್ರೀಟ್ಮೆಂಟ್ ಸಿಗುತ್ತದ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅಂದ್ರೆ ಒಂದು ಒಳ್ಳೆ ಆರೋಗ್ಯವಂತ ಶಿಶು ಜನ್ಮ ತಾಳಕ ಇದು ವಂಶವಾಹಿನಿ ಬಾಳ್ ಹೆಲ್ಪ್ ಮಾಡ್ತದ ಅಂತ ಹೇಳ್ತಾರೆ. ಅಂದ್ರೆ ಸಮಾಜಕ್ಕೆ ಅದೊಂದು ಕೊಡುಗೆನೇ ಅಲ್ಲ. ಒಂದು ಮಗು ಜನನ, ಒಂದು ಆರೋಗ್ಯವಂತ ಮಗು ಜನನ ಅಂದ್ರ ನಮ್ದು ಮುಂದಿನ ಪ್ರಜೆ ಆಗ್ತಾನ. ಯಾರ ಆರ್ಕಿಮಿಡೀಸ್ ಆಗ್ತಾರೋ, ಯಾರ ವಿವೇಕಾನಂದ ಹುಡ್ತಾರೋ ಗೊತ್ತಿಲ್ಲಲ್ಲ ಮಾಸ್ಟರ್ಸ್. ಅದಕ್ಕೆ ಪ್ರತಿಯೊಂದು ಮಗು ಆರೋಗ್ಯವಾಗಿತ್ತು ಅಂತಂದ್ರ ಇಂದಿನ ಮಗು ನಾಳಿನ ರಾಜ್ಯಕ್ಕೆ ರಾಜ ಆಗ್ತಾನ, ಪ್ರಜೆ ಆಗ್ತಾನ, ಒಳ್ಳೆ ಪ್ರಜೆ ಆಗ್ತಾನ. ಮಹಿಳೆ ಮತ್ತ ತಾಯಿ ಅವ್ರ ಸುತ್ತಮುತ್ತ ಇದ್ದವರು ಎಲ್ಲಾ ತಿಳ್ಕೊಂಡ್ರಂದ್ರ ಇದು ಬಹಳೊಂದು ಸುರಕ್ಷೆ ಆಗ್ತದ. ಇದನ್ನ ತಿಳ್ಕೋರಿ ಅಂತ ಹೇಳ್ತಾರ ಮೇಡಮ್. ನಿಮ್ಮ ಬಂಧುಗಳು ಪ್ರಶ್ನಿಸಿ ತಂದೆ, ತಾಯಿ, ಸಹೋದರ, ಸಹೋದರಿ, ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ ಮತ್ತು ಬಾತ್ರಿ ಸ್ವಸ್ತ್ರೀಯರನ್ನು ಅಂದ್ರೆ ಸಮೀಪಿದ್ದಂತವ್ರನ್ನ ಪ್ರಶ್ನಿಸಿ ಅವರಿಂದ ಮೇಲ್ಕಂಡ ವಿಷಯಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿ. ಮೇಡಮ್ ಕೇಳ್ತದ್ರಿ? ಕೇಳ್ತದೆ ಮಾತಾಡಿ ಮ್ಯಾಮ್. ಓಕೆ ಮ್ಯಾಮ್. ತಜ್ಞ ವೈದ್ಯರ ನೆರವನ್ನು ಪಡೆಯಿರಿ. ಇವೆಲ್ಲ ಸಂಗ್ರಹ ಮಾಡ್ಕೊಂಡು ಇಟ್ಕೋರಿ. ಒಂದು ನಿರ್ದಿಷ್ಟ ರೋಗ ಉದಾಹರಣೆ, ಮಧುಮೇಹ ಪದೇ ಪದೇ ನಿಮ್ಮ ವಂಶಾವಳಿಯಲ್ಲಿ ಕಂಡು ಬಂದಿತ್ತಂದ್ರ ಆ ಮಧುಮೇಹವು ನಿಮಗೆ ಬರುವ ಹಾಗೂ ನಿಮ್ಮ ಮಕ್ಕಳಿಗೆ ಬರುವ ಸಾಧ್ಯತೆ ಎಷ್ಟೈತಿ ಅನ್ನೋದನ್ನ ಮುಂಚಿತವಾಗಿ ಲೆಕ್ಕ ಹಾಕೋಬಹುದು ಅಂತ ಹೇಳ್ತಾರೆ. ಅದನ್ನ ತಡೆಗಟ್ಟುವ ಜೀವನ ಶೈಲಿಯನ್ನು ಸಹ ನೀವು ರೂಪಿಸ್ಕೋಬಹುದು. ಜೊತೆಗೆ ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳುವುದರ ಮೂಲಕ ಆ ಕಾಯಿಲೆಯನ್ನು ಆರಂಭದಲ್ಲಿ ಪತ್ತೆ ಹಚ್ಚಬಹುದು ಅಂತ ಹೇಳ್ತಾರೆ ಮಾಸ್ಟರ್ಸ್. ನಿಮ್ಮ ಕುಟುಂಬದ ಇನ್ನೊಂದು ಪಾಯಿಂಟ್ ಇದೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯನ ವಂಶಾವಳಿಯನ್ನು ಬರೆಯಿರಿ. ನಿಮ್ಮ ಮನೆಯಲ್ಲಿ ಒಂದು ಹೊಸ ಮಗು ಹುಟ್ಟಿದಾಗ ಅದರ ಜಾತಕವನ್ನು ಹೆಂಗ ಬರ್ಸದಿದ್ರೆ ಚಿಂತೆ ಇಲ್ಲ, ಅದ್ರ ಜಾತಕ ಬರ್ಲಿಕ್ಕಂದ್ರೆ ಬಿಡ್ರಿ. ಆದರೆ ವೈದ್ಯಕೀಯ ಜಾತಕವನ್ನು ಪೆಡಿಗ್ರಿಯನ್ನು ಬರೆಸುವುದನ್ನು ಮರೆಯಬೇಡ್ರಿ ಅಂತ ಹೇಳ್ತಾರ. ಹೋಗಿ ಜಾತಕ ಬರ್ಸೋದು ಬಿಟ್ರೆ ಚಿಂತೆ ಇಲ್ಲ, ಆದ್ರ ಈ ವೈದ್ಯಕೀಯ ಜಾತಕ ಬರ್ಸ್ರಿ ಅಂತ ಹೇಳ್ತಾರೆ. ಪೆಡಗ್ರಿಯನ್ನು ಮನುಷ್ಯರಿಗೆ ಮಾತ್ರವಲ್ಲ, ಉತ್ತಮ ತಳಿಯ ನಾಯಿಗಳು ಸಹ ಕುದುರೆಗಳು ಬರೆಯುದುಂಟು. ಇವೆಲ್ಲ ದೊಡ್ಡ ದೊಡ್ಡ ಕುದುರೆ ನಾಯಿಗಳು ದೊಡ್ಡ ದೊಡ್ಡ ತಳಿ ತರ್ಲಕ್ ಹೋಗ್ಬೇಕಾದ ಮಾಸ್ಟರ್ಸ್ ಇವನ್ನೆಲ್ಲ ತಳಿ ಸಂಶೋಧನೆ ಮಾಡಿರ್ತಾರೆ. ಯಾವ ತಳಿ ಬಂತು, ಎಲ್ಲಿಂದ ಬಂತು, ಅದರೆಲ್ಲ ಹಿಸ್ಟ್ರಿ ಬರ್ದಿಟ್ಟಿರ್ತಾರೆ. ಕೆಲವೊಂದ್ ಸಾಕು ನಾಯಿ ತರ್ತಾರಲ್ಲ, ಅವ್ರಿಗೆ ಇದ್ರ ಮಾಹಿತಿ ಗೊತ್ತಿರ್ತದ. ಆ ಹಿಸ್ಟ್ರಿ ನೋಡಿ ಅದನ್ನ ನೋಡಿ ಮುಂದೆ ನಾಯಿನ್ ತರ್ತಾರ ಮಾಸ್ಟರ್ಸ್. ಅದೇ ತರ ನೀವು ಯಾಕೆ ಮಾಡ್ಕೊಳಂಗಿಲ್ಲ, ಬರೀರಿ ಅಂತ ಹೇಳ್ತಾರೆ. ನಿಮ್ಮ ವಂಶಾವಳಿಯನ್ನು ಬರೆಯುವ ಪ್ರಾಥಮಿಕ ಪ್ರಯತ್ನವನ್ನು ನೀವೇ ಮಾಡಿ. ಅಗತ್ಯವಿದ್ದಲ್ಲಿ ಮುಂದೆ ತಜ್ಞ ವೈದ್ಯರ ನೆರವನ್ನು ಪಡೆಯಬಹುದು. ವಂಶಾವಳಿಯನ್ನು ಬರೆಯುವ ವಿಧಾನವನ್ನು ಗಮನಿಸೋಣ. ಮೇಡಮ್ ಸಮಯದ್ರೆ ಅದ್ರ ಲಿಸ್ಟ್ ಹೇಳ್ರಿ. ಇನ್ನೊಂದ್ 10 ಪಾಯಿಂಟ್ ಅದಾವ. ಎಷ್ಟಿದೆ? ಒಂದ್ 5 ನಿಮಿಷ. ಒಂದ್ 5 ನಿಮಿಷದೇ ಆಗ್ತಾವ. ಒಂದ್ 10 ಪಾಯಿಂಟ್ ಅದಾವ ಅಷ್ಟೇ, ಒಂದೊಂದ್ ಲೈನ್. ಆಯ್ತಾಯ್ತು 5 ನಿಮಿಷ ತಗೊಳ್ಳಿ. ಅದು ಯಾವ ತರ ನೀವು ಗಮನಿಸ್ಬೇಕು, ಚಿನ್ನ ಬಳಸ್ಬೇಕಂತದ. ಇಲ್ಲಿ ನಾನು ಅದು ವಿಡಿಯೋ ಇದಾಗೈತಿ, ತೋರ್ಸ್ಲಕ್ ಆಗಂಗಿಲ್ಲ, ಬಾಯಿಲಿ ಹೇಳ್ತೇನ್ರಿ ಅಷ್ಟೇ. ಒಂದ್ ಪಾಯಿಂಟ್. ಪುರುಷ ಲಿಂಗವನ್ನು ಸೂಚಿಸಬೇಕಾದ ಚಿಹ್ನೆಯನ್ನು ಚೌಕಾಕಾರ ಬಳಸಬೇಕು. ಸ್ತ್ರೀಲಿಂಗವನ್ನು ಸೂಚಿಸಲು ವೃತ್ತ ಚಿಹ್ನೆಯನ್ನು ರೌಂಡ್ ಆಕಾರ ಬಳಸಬೇಕು. ಸಂಬಂಧಗಳನ್ನು ಸೂಚಿಸಲು ಚಿಹ್ನೆಗಳನ್ನು ಗೆರೆಯ ಉಣ ಮೂಲಕ ಒಂದಕ್ಕೊಂದು ಸೇರಿಸಬೇಕು. ಅಂದ್ರೆ ನೀವ್ ಯಾವ ತರ ಬರೀಬೇಕು ಅಂದ್ರೆ ಕೋಡ್ ವರ್ಡ್ ಹೇಳ್ತಾರ ಅವ್ರು, ಇದೇ ತರ ಇರಬೇಕು ಅಂತ ಹೇಳಿ. ಲಂಬಗೆರೆ, ಉದ್ದ ಗೆರೆ ಅಂದ್ರೆ ತಲೆಮಾರನ್ನು ಸೂಚಿಸುತ್ತದೆ, ಆ ತರ ಲಂಬಗೆರೆ ಹೇಳಿರಿ. ವಿವಾಹವಾಗಿರೋದನ್ನ ಹೀಗೆ ಸೂಚಿಸಬೇಕು. ಒಂದು ಚೌಕಾಕಾರ, ಒಂದು ಗುಂಡಾಕಾರ ಸೂಚಿಸಬೇಕು. ಆಮೇಲೆ ರಕ್ತ ಸಂಬಂಧದಲ್ಲಿ ನಡೆದಿರುವ ವಿವಾಹವನ್ನು 2 ಗೆರೆಗಳ ಮೂಲಕ ಸೂಚಿಸಬೇಕು. ಇದನ್ನು ಸರಿ ನಮೂದಿಸ್ರಿ ಅಂತ ಹೇಳ್ತಾರೆ ಅವರು. ಯಾರಿಗಾದರೂ ಆನುವಂಶಿಕ ಕಾಯಿಲಿದ್ದರೆ ಅದನ್ನು ಚೌಕ ವೃತ್ತದಲ್ಲಿ ಬಣ್ಣವನ್ನು ತುಂಬಿಸುವುದರ ಮೂಲಕ ತೋರಿಸಬೇಕು ಅಂತ ಹೇಳ್ತಾರೆ ಮಾಸ್ಟರ್ಸ್. ಅಂದ್ರ ಒಂದು ಚೌಕಾಕಾರ, ಒಂದು ಗುಂಡಾಕಾರ ಮಾಡಿ ಅದ್ರೊಳಗ ಕಲರ್ ತುಂಬ್ರಿ. ಅಂದ್ರ ಯಾರಿಗಾದ್ರೂ ವಂಶಾವಳಿ ಕಾಯಿಲೆ ಇತ್ತು ಅಂದ್ರೆ ಕಾಯಿಲೆ ಬರಿಬಾರ್ದಲ್ಲ, ಅದನ್ನ ಗುರುತಿಸೋದು ಬರದವ್ರಿಗೆ ಗೊತ್ತಿರ್ಬೇಕು, ಡಾಕ್ಟರ್ಗೆ ಗೊತ್ತಾಗ್ಬೇಕು. ಆ ತರ ಚಿಹ್ನೆ ಮೂಲಕ ಬರೀರಿ ಅಂತ ಹೇಳ್ತಾರೆ. ಯಾರಾದರೂ ಆನುವಂಶಿಕ ರೋಗಗಳು ವಾಹಕರಾಗಿದ್ದರೆ ಅಂದ್ರೆ ರೋಗ ಹರಡೋರಿದ್ರೆ, ಅವಾಗ ಮೊದ್ಲೆಲ್ಲ ಟಿಬಿ ಇತ್ತಲ್ಲ, ಒಬ್ಬರಿಂದ ಒಬ್ರು ಹರಡ್ತಿತ್ತದು. ಚೌಕ ವೃತ್ತದಲ್ಲಿ ಅರ್ಧ ಬಣ್ಣ ತುಂಬುವುದರ ಮೂಲಕ ತೋರಿಸಬೇಕು. ಯಾರಾದರೂ ಮರಣ ಹೊಂದಿದ್ದರೆ ಅದನ್ನು ಚೌಕ ಅಥವಾ ವೃತ್ತದ ನಡುವೆ ಒಂದು ಕರ್ಣರೇಖೆಯನ್ನು ಎಳೆಯುವುದರ ಮೂಲಕ ಸೂಚಿಸಬೇಕು. ಒಂದ್ ಚೌಕ, ಒಂದ್ ರೌಂಡ ಮಾಡಿ ಮಧ್ಯೆ ಒಂದು ಗೆರೆ ಎಳಿರಿ. ಅದು ಹೆಂಗಂದ್ರೆ ಮರಣ ಹೊಂದಿದ್ರ ಅವ್ರು ಇಲ್ಲ ಅಂತ ಅದು ಅರ್ಥ ಕೊಡ್ತದ ನಿಮಗ.
ಯಾರ ವಂಶವಾಳಿ ಅನ್ನೋದನ್ನು ಚೌಕ ವೃತ್ತದ ಕೆಳಗೆ ಬಾಣದ ಮೂಲಕ ಸೂಚಿಸಬೇಕು. ಇದು ಯಾರ್ದ ವಂಶವಾಳಿ ಯಾರ್ದ ಇದು ಅನ್ನೋದಕ್ಕ ಒಂದು ಬಾಣದ ಗುರುತು ಕೊಡ್ರಿ, ಅದು ಅದನ್ನ ಸೂಚಿಸ್ತದ ಅಂತ ಹೇಳ್ತಾರ. ಆಯಾ ವ್ಯಕ್ತಿಯ ಚಿಹ್ನೆ ಕೆಳಗೆ ಅವರ ವಯಸ್ಸು, ಕಾಯಿಲೆ ಹೆಸರು, ಮರಣ ದಿನಾಂಕ ಇತ್ಯಾದಿಗಳನ್ನು ಬರೆಯಬಹುದು. ತಲೆಮಾರನ್ನು ಮುತ್ತಜ್ಜ ಮುತ್ತಜ್ಜಿಯರಿಂದ ಆರಂಭಿಸಿ ತಂದೆ, ಮಕ್ಕಳು, ಮೊಮ್ಮಕ್ಕಳವರೆಗೆ ಸೂಚಿಸುವುದು ವಾಡಿಕೆ. ಮ್ಯಾಮ್ ಧನ್ಯವಾದಗಳು ಮ್ಯಾಮ್. ಅವಕಾಶ ಕೊಟ್ಟಂತ ತಮಗೂ ಎಲ್ಲರಿಗೂ ಧನ್ಯವಾದ. ಮತ್ತೊಮ್ಮೆ ನನಗೂ ಇದು ಹೊಸದನಿಸ್ತು. ನಾನು ಇದನ್ನ ತಯಾರು ಮಾಡಾಕ ಇದ್ ಮಾಡ್ತೀನಿ. ಆಮೇಲೆ ನೀವು ಹಾಕ್ರಿ ಅಂದ್ರೆ ನಾ ಇದೇನು ಬರ್ತದಲ್ಲ ಅದ್ ನಾಳೆಗೆ ನೀಟಾಗಿ ಫೋಟೋ ತೆಗೆದು ಗ್ರೂಪ್ಸ್ನೇ ಹಾಕಂದ್ರೆ ಹಾಕ್ತೀನಿ ಮೇಡಮ್. ನಾನು ಅದನ್ನೇ ಹೇಳೋಣ ಅಂತಿದ್ದೆ, ಹಾಗೆ ಮಾಡಿ ಮ್ಯಾಮ್. ಹೇಗೆ ಬರೆಯೋದು ಅದನ್ನ ಹಾಕಿ. ಅದನ್ನ ಯಾವ ಕಾಯಿಲೆ ಅದ್ರ ಯಾರ ಹೆಸರು ಬರಿಬೇಕು ಅಂದ್ರದು ಆ ಕಾಯಿಲೆ ಅವ್ರ ಹೆಸರು ಹಂಗಿಲ್ಲ, ಅದು ಗುರ್ತು ಕೋಡ್ ಹೊಡದ್ ಮೇಡಮ್. ಅದು ಬಹಳ ಅದ್ಭುತ ಅನಿಸ್ತದ ಬರ್ದ್ ಹಾಕಿದೀವಿ ಅಂತಂದ್ರ ಅದನ್ನ ಮಾಡ್ಬೋದು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು.